ಕೂಜ ಅವ್ಯಕ್ತೇಯ ಶಬ್ದೆ ಅಂತ ಒಂದು ಧಾತು ಇದೆ. ಭ್ವಾದಿಗಣದ ಧಾತು. ಕೂಜತಿ ಅಂತ ಅದರ ಲಟ್ಲಕಾರ ಆಗ್ತದೆ, ಚುಕೂಜ ಅಂತ ಲಿಟ್ಲಕಾರ ಆಗ್ತದೆ. ಇದಕ್ಕೆ ನಮಗೆ ಪ್ರಸಿದ್ಧವಾದ ಉದಾಹರಣೆಗಳಿದ್ದೇ ಇವೆ. ಪಿಕಃ ಕೂಜತಿ ಪಂಚಮಂ, ಕೋಗಿಲೆಯು 5ನೇ ಸ್ವರವನ್ನು ಹಾಡ್ತದೆ ಅಂತೇಳಿ. ಮತ್ತೆ ಕೂಜಂತಂ ರಾಮ ರಾಮೇತಿ, ಹೀಗೆ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾ ಮುಂದೆ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿ ಎಂಬ ಕೋಗಿಲೆ ರಾಮ ರಾಮ ಎಂಬುದಾಗಿ ಹಾಡ್ತಾ ಇದೆ ಅಂತ ಅದೊಂದು ಪ್ರಯೋಗ ಇದೆ. ಹೀಗೆ ಆ ಕೂಜ ಧಾತುವಿಗೆ ಅವ್ಯಕ್ತವಾದಂತಹ ಶಬ್ದ ಮಾಡುವಂತ ಅಂತ ಹೀಗೆ ಅರ್ಥ ಇದೆ. ನಾವು ಈಗ ನೋಡಿದ 2 ಉದಾಹರಣೆಗಳು ಕೂಡ ವ್ಯಕ್ತಿ ತಾನೇ ಹಾಡುವುದಕ್ಕೆ ನಾವು ನೋಡಿದ್ದು. ವ್ಯಕ್ತಿ ಅಥವಾ ಪಕ್ಷಿ ತಾನೇ ಹಾಡಿದ ಬಗ್ಗೆ ನೋಡಿದ್ದೀವಿ. ಇದಲ್ಲದೆ ಇದಕ್ಕೆ ಕೊಳಲು ನುಡಿಸುತ್ತಾನೆ ಅನ್ನೋ ಅರ್ಥದಲ್ಲೂ ಕೂಡ ಪ್ರಯೋಗ ಕಾಣಿಸ್ತದೆ. ಅದು ಒಂದನ್ನ ಭಾಗವತದಲ್ಲಿ ಬಂದಿರುವಂತಹ ಒಂದು ಪ್ರಯೋಗ ಇದೆ. ಹೆಚ್ಚು ಕಡೆ ನನಗೆ ಅಂಥ ಪ್ರಯೋಗ ಕಾಣಿಸಿಲ್ಲ. ನಾವು ವೇಣುಂ ವಾದಯತಿ ಅಂತ ಹೀಗೆ ಪ್ರಯೋಗ ಮಾಡ್ತಿರ್ತೇವೆ. ಅದರಂತೆ ವೇಣುಂ ಕೂಜತಿ ಅಂತನೂ ಒಂದು ಶಬ್ದ ಇದೆ. ವೇಣುಂ ಕೂಜತಿ ಅಂದ್ರೆ ಕೊಳಲನ್ನು ನುಡಿಸುತ್ತಾನೆ ಅಂತ ಅರ್ಥ. ಕೂಜತಿ ಅಂದ್ರೆ ಕೊಳಲೇ ಶಬ್ದ ಮಾಡ್ತದೆ ಅಂತ ಅರ್ಥ ಅಲ್ಲ. ಇಲ್ಲಿ ವೇಣುಂ ಕೂಜತಿ ಕೃಷ್ಣ ಅಂತ ಭಾಗವತದ 10ನೇ ಸ್ಕಂದದ 19ನೇ ಅಧ್ಯಾಯದ 2ನೇ ಶ್ಲೋಕ ಅದು. ಚುಕೂಜ ವೇಣುಂ, ಕೃಷ್ಣ ಮತ್ತು ಬಲರಾಮ ಗೋಪಾಲಕರೆಲ್ಲರೂ ವನಕ್ಕೆ ಬಂದರು. ಅಲ್ಲಿ ಹಸುಗಳನ್ನು ಮೇಯಿಸ್ತಾ ವಿಹಾರ ಮಾಡಿದ್ರು. ಅಲ್ಲಿ ಕೃಷ್ಣ ಕೊಳಲು ಊದಿದ ಅಂತ ಅಲ್ಲಿ ಒಂದು ಪ್ರಯೋಗ ಇದೆ. ಹೀಗೆ ವೇಣುಂ ಅವಾದಯತ್ ಅಂತ ಪ್ರಯೋಗ ಇದ್ದಂತೆ ವೇಣುಂ ಚುಕೂಜ, ವೇಣುಂ ವಾದಯತಿ ಅಂತಿದ್ದ ಹಾಗೆ ವೇಣುಂ ಕೂಜತಿ ಅಂತಲೂ ಹೀಗೊಂದು ಪ್ರಯೋಗ ಇದೆ. ಅದನ್ನು ಕೂಡ ನಾವು ಈ ವ್ಯವಹಾರದಲ್ಲಿ ತರಬಹುದಾದ್ದು. ವೇಣುಂ ವಾದಯತಿ ಅಂತ ಪ್ರಯೋಗ ಇದ್ದ ಹಾಗೆ ವೇಣುಂ ಈರಯತಿ ಅಂತ ಮತ್ತೊಂದು ಪ್ರಯೋಗ ಇದೆ. ವಾದಯತಿ ಅನ್ನೋದು ಹೆಚ್ಚು ನಾವು ಪ್ರಸಿದ್ಧವಾದದ್ದು. ಈರಯತಿ ಅಂದ್ರೆ ಅದನ್ನ ಪ್ರೇರಿಸ್ತಾನೆ ಅಂತ ಅರ್ಥ ಆಗ್ಬೋದು ನಮಗೆ. ಆದರೂ ಭಾಗವತದಲ್ಲಿ ಹಾಗೆ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಅದಕ್ಕೆ ವೇಣುವನ್ನು ನುಡಿಸ್ತಾನೆ, ಅದರಿಂದ ಧ್ವನಿ ಹೊರಡಿಸ್ತಾನೆ ಅಂತ ಹೀಗೆ ಪ್ರಯೋಗ ಇದೆ. ಇದು 10ನೇ ಸ್ಕಂದದ 33ನೇ ಅಧ್ಯಾಯದ 2ನೇ ಶ್ಲೋಕ. ಹೀಗೆ ವೇಣುವಿಗೆ ಸಂಬಂಧಪಟ್ಟಂತೆ ವಾದಯತಿ, ಈರಯತಿ ಮತ್ತು ಕೂಜತಿ ಅಂತ ಹೀಗೆ 3 ಥರದ ಪ್ರಯೋಗಗಳಾಗ್ತವೆ. ಅದರಲ್ಲಿ ಕೂಜತಿ ಅನ್ನುವ ಶಬ್ದ ಹೆಚ್ಚು, ವೇಣುಂ ಕೂಜತಿ ಅನ್ನುವ ಪ್ರಯೋಗ ಹೆಚ್ಚು ಮಧುರವಾಗಿದೆ, ಲಲಿತವಾಗಿದೆ. ನಾವು ವ್ಯವಹಾರದಲ್ಲಿ ತರಬಹುದಾದ್ದು.